ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿಸಿ ಅಂತ ಹೇಳ್ಬಿಟ್ಟು ಐ ಆಮ್ ಎನ್ ವೆಲ್ತ್ ಕೋಚ್. ಸೊ ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ನಾನು ಇನ್ನೊಮ್ಮೆ ಹೇಳ್ತೀನಿ, ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ವೆಲ್ತಿ ಕೃಷ್ಣ ಅಂತ ಟೈಪ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಪ್ಯೂರ್ಲಿ ಫಾರ್ ದ ಇನ್ವೆಸ್ಟ್ಮೆಂಟ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ, ಮತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆನೇ ನನ್ನ ಪೂರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ಗಳು ಸಿಗುತ್ತೆ ನಿಮಗೆ. ನೀವು ಒಂದ್ ವೇಳೆ ಅದ್ ಬಿಟ್ಟು ಕೋಚಿಂಗ್ ಏನಾದ್ರು ನೀವು ನೋಡ್ತಾ ಇದ್ರೆ, ನಾನು ಡೆಟ್ ಫ್ರೀ ರಿಲೇಟೆಡ್ ಕೋಚಿಂಗ್ ಮಾಡ್ತಾ ಇದ್ದೀನಿ. ಜೊತೆಗೆ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಟ್ರ್ಯಾಕಿಂಗ್ ಸಿಸ್ಟಮ್ ನಾನು ಕೋಚಿಂಗ್ ಮಾಡ್ತಾ ಇದ್ದೀನಿ ಫ್ರೀ ಆಗಿ. ನೀವು ಒಂದ್ ವೇಳೆ ಆಸಕ್ತಿ ಇದ್ರೆ ನೀವು ನನಗೆ ಮೆಸೇಜ್ ಮಾಡಿ, ಅಥವಾ ನನಗೆ ಇಮೇಲ್ ಮಾಡಿದ್ರೆ ನಾನು ನಿಮ್ಮ ಇಮೇಲ್ ಮುಖಾಂತರ ಅಥವಾ ಇಮೇಲ್ ಬಂದಿರೋದು ಆಧಾರದ ಮೇಲೆ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ 1-to-1 ನಾನು ಕೋಚಿಂಗ್ ಕೊಡ್ತೀನಿ. ಅದಾದ್ಮೇಲೆ ನೀವು ನಿಮ್ಮ ಲೋನ್ ನ ತೀರಿಸಬಹುದು ಬೇಗ, ಮತ್ತೆ ನಿಮ್ಮ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ನ ಟ್ರ್ಯಾಕ್ ಮಾಡಿ ಸೇವಿಂಗ್ಸ್ ಫಾರ್ಮುಲಾನ ನಾನು ಹೇಳಿ ಕೊಡ್ತೀನಿ. ಅದರ ಆಧಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಕೇಳಲಿಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಮತ್ತೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಮತ್ತೆ ನನಗೆ ಕಮೆಂಟ್ ಮಾಡಿದಿರಾ, ಎಲ್ರಿಗೂ ನನ್ನ ಥ್ಯಾಂಕ್ಸ್. ಯಾಕೆಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀರಾ, ಕೆಲವೊಂದು ಏನು ಬದಲಾವಣೆಗಳನ್ನು ಹೇಳಿದಿರಾ, ಜೊತೆಗೆ ನನಗೆ ಹೊಸ ಹೊಸ ಕಂಟೆಂಟ್ ಬಗ್ಗೆ ಮಾತಾಡಿ ಅಂತಾನು ಕೂಡ ನೀವು ಮೆಸೇಜ್ ಮಾಡಿದ್ರಿ. ಸೊ ಅದರ ಆಧಾರದ ಮೇಲೆ ನಾನು ಕೆಲವೊಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿ ಒನ್. ಇವತ್ತಿನ ಕಂಟೆಂಟ್ ಬಂದು ಡೆವಲಪ್ ಎ ಮಿಲಿಯನಿಯರ್ ಮೈಂಡ್ ಸೆಟ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡೆವಲಪ್ ಎ ಮಿಲಿಯನಿಯರ್ ರಾಬರ್ಟ್ ಕೆ ಕಿಯರ್ ರಾಬರ್ಟ್ ಟಿ ಕಿಯೋಸಾಕಿ ಅವರು ಮಿಲಿಯನಿಯರ್ ಮೈಂಡ್ ಹೇಗೆ ಸೆಟ್ ಮಾಡ್ಕೊಳ್ಬೇಕು, ಮತ್ತೆ ಹೇಗೆ ನಾವು ನಮ್ಮ ಲೈಫ್ ಅಲ್ಲಿ ಮಿಲಿಯನಿಯರ್ ಹೇಗೆ ಆಗ್ಬೇಕು, ಮತ್ತೆ ಡಿಸಿಪ್ಲಿನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಅಂದ್ರೆ ಕಂಟೆಂಟ್ ಅಥವಾ ಕೆಲವೊಂದು ಟಾಪಿಕ್ ನಾನು ತಗೊಂಡಿದ್ದೀನಿ. ಅದ್ರ ಆಧಾರದ ಮೇಲೆ ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಡೆವಲಪಿಂಗ್ ಎ ಮಿಲಿಯನಿಯರ್ ಮೈಂಡ್ ಸೆಟ್, ಅದನ್ನ ಮನಸ್ಥಿತಿನ ನೀವು ತಗೊಳ್ಬೇಕು, ಮತ್ತೆ ಅದನ್ನ ಆಲೋಚನೆ ಮಾಡಬೇಕು. ಅದ್ರದ್ದು ಆಧಾರದ ಮೇಲೆ ಡಿಸಿಪ್ಲಿನ್ ಸ್ಟ್ರಾಟಜಿಸ್ ಮಾಡ್ಕೊಂಡು, ಅದ್ರದ್ದು ಡಿಸಿಪ್ಲಿನ್ ಮಾಡ್ಕೊಂಡು, ಅದ್ರ ಆಧಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಮ ಗೋಲ್ ನ ನೀವು ಫಿಕ್ಸ್ ಮಾಡ್ಕೊಂಡಿಲ್ಲ, ಅಥವಾ ನೀವು ಡಿಸಿಪ್ಲಿನ್ ಆಗಿ ನಿಮ್ಮ ವೆಲ್ತ್ ನ ಸೆಗ್ರಿಗೇಟ್ ಮಾಡ್ತಾ ಇಲ್ಲ, ಅಥವಾ ಅಲೋಕೇಶನ್ ಮಾಡ್ತಾ ಇಲ್ಲ, ಅಥವಾ ಸೇವಿಂಗ್ಸ್ ಮಾಡ್ತಾ ಇಲ್ಲ, ಅಥವಾ ಎಕ್ಸ್ಪೆಂಡಿಚರ್ ಮಾಡ್ತಾ ಇಲ್ಲ, ಅಥವಾ ಇನ್ಕಮ್ ಟ್ರ್ಯಾಕ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಗೋಲ್ ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡಿಲ್ಲ. ಸೊ ಇದೆಲ್ಲ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ನೀವು ಮಿಲಿಯನಿಯರ್ ಆಗ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರೇನ್ ಹೇಳ್ತಾ ಇದಾರೆ, ನಮ್ಮ ಮೈಂಡ್ ಸೆಟ್ ಫಸ್ಟ್ ರೆಡಿ ಆಗಿರ್ಬೇಕು. ಬಿಕಾಸ್ ನಾನು ಮಿಲಿಯನಿಯರ್ ಆಗ್ತೀನಿ ಅಂದ್ರೆ ನಾನೇನೆಲ್ಲ ಫಾಲೋ ಮಾಡ್ಬೇಕು, ನಾನೇನೆಲ್ಲ ಡಿಸಿಪ್ಲಿನ್ ನಲ್ಲಿ ನನ್ನ ಇನ್ಕಮ್ ನ ಅಲೋಕೇಶನ್ ಮಾಡ್ಬೇಕು, ಅಥವಾ ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಷ್ಟು ಹಣ ಅಂದ್ರೆ ಲೈಕ್ ಎಕ್ಸ್ಪೆಂಡಿಚರ್ ಮಾಡ್ಬೇಕು, ನೀಡ್ಸ್ ಎಷ್ಟು ಬೇಕು, ವಾಂಟ್ಸ್ ಎಷ್ಟು ಬೇಕು, ಮತ್ತೆ ಸೇವಿಂಗ್ಸ್ ಎಷ್ಟು ಬೇಕು. ಸೊ ಇದರೆಲ್ಲ ಆಧಾರದ ಮೇಲೆ ನಾವು ಮಿಲಿಯನಿಯರ್ ಆಗೋ ಒಂದು ಮೈಂಡ್ ಸೆಟ್ ನ ನಾವು ಡೆವಲಪ್ ಮಾಡ್ಕೊಳ್ತೀವಿ. ಮೊದಲನೇದು ಅವಾಗ ಹೇಳ್ದಂಗೆ ಸೆಟ್ ಎ ಕ್ಲಿಯರ್ ಗೋಲ್. ನಿಮ್ಗೆ ನೆಕ್ಸ್ಟ್ 1 year ಗೆ ನಾನು ಎಷ್ಟು ಹಣ ಉಳಿತಾಯ ಮಾಡಬೇಕು, ಅಥವಾ ನೆಕ್ಸ್ಟ್ 5 years ಗೆ ಲಾಂಗ್ ಟರ್ಮ್ ಇಲ್ಲಿ ಎಷ್ಟು ಉಳಿತಾಯ ಮಾಡಬೇಕು, ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಎಷ್ಟು ಉಳಿತಾಯ ಮಾಡಬೇಕು, ಅಥವಾ ಲಾಂಗ್ ಟರ್ಮ್ ಅಲ್ಲಿ ನಾನು ಏನ್ ತಗೊಳ್ಬೇಕು, ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ನಾನು ಏನ್ ಪರ್ಚೇಸ್ ಮಾಡಬೇಕು. ಇದನ್ನ ನೀವು ನಿಮ್ಮ ಒಂದು ಡೈರಿಯಲ್ಲೋ ಅಥವಾ ನಿಮ್ಮ ಮೈಂಡ್ ಅಲ್ಲೋ ನೀವು ಒಂದು ಸೆಟ್ ಮಾಡ್ಬೇಕು. ನಿಮ್ಮ ಗೋಲ್ ಏನಿದೆ ಅಂತ ಸೆಟ್ ಮಾಡ್ಕೊಳ್ಬೇಕು. ಅದ್ರ ಆಧಾರದ ಮೇಲೆ ಎಷ್ಟು ಹಣ ನೀವು ಉಳಿತಾಯ ಮಾಡಬೇಕು, ಎಷ್ಟು ಹಣ ಖರ್ಚು ಮಾಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಆ ಗೋಲ್ ಆಧಾರದ ಮೇಲೆ ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಮೊದಲನೇದು. ಎರಡನೇದು, ಫೋಕಸ್ ಆನ್ ಸೊಲ್ಯೂಷನ್ಸ್. ಒಂದು ವೇಳೆ ನೀವು ಯಾವುದೋ ಒಂದು ಕಾಂಪೊನೆಂಟ್ ಅಲ್ಲಿ ಅಥವಾ ಎಲ್ಲೋ ಒಂದು ಮನೆಯಲ್ಲಿ ಒಂದು ವಿಚಾರದ ಬಗ್ಗೆ ನೀವು ಅದಕ್ಕೆ ಫೋಕಸ್ ಅಂದ್ರೆ ಸೊಲ್ಯೂಷನ್ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ನಾನು 30% ಆಫ್ ದ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಎಕ್ಸ್ಪೆಂಡಿಚರ್ ನನ್ನ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ. ಸೊ ಈ ತರದ್ದು ಪ್ರಾಬ್ಲಮ್ ಅಲ್ಲಿ ನೀವೇನಾದ್ರು ಸಿಗಾಕೊಂಡಿದ್ರೆ ಅದನ್ನ ಹೇಗೆ ಸೊಲ್ಯೂಷನ್ ಕಂಡಿಡ್ಕೊಳ್ಬೇಕು, ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ನೀವು ಸೊಲ್ಯೂಷನ್ ನ ಕಂಡಿಡ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ವೆಸ್ಟ್ ಪರ್ಸನಲ್ ಗ್ರೋತ್, ಅಂದ್ರೆ ನನ್ನ ಪರ್ಸನಲ್ ಗ್ರೋತ್. ನಾನು ಒಂದ್ ವೇಳೆ ಹೆಚ್ಚು ಕಲಿಲಿಲ್ಲ,
ಆಸಕ್ತಿಯಿಂದ ಅಥವಾ ನನಗೆ ಬೇಕಾಗಿರುವಂತ ಮಾಹಿತಿ ನಾನು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ, ಅಥವಾ ಮಾರ್ಕೆಟ್ ಅಲ್ಲಿ ಬದಲಾವಣೆ ಆಗ್ತಾ ಇರೋ ವಿಚಾರದ ಬಗ್ಗೆ ನಾನು ತಿಳ್ಕೊಳ್ತಾ ಇಲ್ಲ. ಸೊ ಅಂತಂದಾಗ ನಾನು ಮಿಲಿಯನೇರ್ ಆಗ್ಲಿ ಕರೋಡ್ಪತಿ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಏನಿದೆ ಅದೆಲ್ಲ ವಿಚಾರಗಳು ತಿಳ್ಕೊಳ್ಬೇಕು, ಅದರ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಬಿಲ್ಡ್ ಮಲ್ಟಿಪಲ್ ಇನ್ಕಮ್, ರಿಡ್ಯೂಸ್ ಫೈನಾನ್ಷಿಯಲ್ ರಿಸ್ಕ್. ಸೊ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಂದ್ರೆ ಒಂದೇ ಆದಾಯ ಇದ್ರೆ ನಾವು ಮಿಲಿಯನರ್ ಆಗ್ಲಿ ಅಥವಾ ಕರೋಡ್ಪತಿ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಬಿಕಾಸ್ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಇರಬೇಕು. ಅದು ಯಾವ್ದು ಅಂತ ಹೇಳೋದಾದ್ರೆ, ಒಂದು ಬುಕ್ ಬರೆದು ಪಬ್ಲಿಷ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಯಾವ್ದೋ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟೈಸ್, ಒಂದ್ ವೇಳೆ ನೀವು ಯೋಗ ಮಾಡ್ತಾ ಇರೋದ್ರಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ರೆ, ಅಥವಾ ವೆಯ್ಟ್ ರೆಡ್ಯೂಸ್ ಕಾಂಪೊನೆಂಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ರೆ, ಆ ಒಂದು ಕಾಂಪೊನೆಂಟ್ ಬಗ್ಗೆ ನೀವು ಆನ್ಲೈನ್ ಮುಖಾಂತರ ಕೋಚಿಂಗ್ ಕೊಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಯಾವ್ದಾದ್ರು ಒಂದು ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡಿ ಆ ಬಿಸ್ನೆಸ್ ಇಂದ ಆದಾಯ ಬರುವಂತದ್ದಾಗಿರ್ಬೋದು, ಅಥವಾ ಅಡಿಷನಲ್ ಟೆಕ್ನಿಕಲ್ ಅಂದ್ರೆ ಎಕ್ಸ್ಪರ್ಟೈಸ್ ಆಗಿದ್ರೆ ಕೋಚಿಂಗ್ ಕೊಡೋದು ಆಗಿರ್ಬೋದು, ಅಥವಾ ನೀವು ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ 1 hour 2 hour ಪಾರ್ಟ್ ಟೈಮ್ ಕೆಲಸ ಮಾಡುವಂತದ್ದಾಗಿರ್ಬೋದು. ಸೊ ಈ ತರ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ಸ್ ಇರುತ್ತೆ. ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿ, ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಮೋರ್ ದೆನ್ 20 ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ಸ್ ಇದೆ. ಸೊ ಅದರಲ್ಲಿ ಯಾವ್ದೆಲ್ಲ ಕಾಂಪೊನೆಂಟ್ಗಳು ನಿಮಗೆ ಗೊತ್ತಿರೋಂಥ ವಿಚಾರಗಳಿದೆ, ಆ ವಿಚಾರದ ಬಗ್ಗೆ ನೀವು ಸ್ಟಾರ್ಟ್ ವಿತ್ ಬಿಸ್ನೆಸ್ ಥ್ರೂ ದ ಆನ್ಲೈನ್ ಮಾಡಿದ್ರೆ ನಿಮಗೆ ಹೆಚ್ಚು ಹಣ ಗಳಿಸುವಂತ ಅವಕಾಶ ಸಿಗುತ್ತೆ. ಅವಾಗ ನಿಮ್ಮ ಎಕ್ಸ್ಪೆಂಡಿಚರ್ ನ ನೀವು ಯೋಚನೆ ಮಾಡಿ ಖರ್ಚು ಮಾಡುವಂತ ಅವಶ್ಯಕತೆ ಇರಲ್ಲ. ಬೇಸ್ಡ್ ಆನ್ ಯುವರ್ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಅಲಾಂಗ್ ವಿತ್ ಏನು ಎಮರ್ಜೆನ್ಸಿ ಏನಾದ್ರು ಎಕ್ಸ್ಪೆಂಡಿಚರ್ಸ್ ಬಂದ್ರೆ ಅದನ್ನು ಕೂಡ ನೀವು ಬೇರ್ ಮಾಡಕ್ ಒಂದು ಅವಕಾಶ ಇರುತ್ತೆ, ರೆಡಿ ಆಗಿರ್ತೀರಾ. ಸೊ ಡೆವಲಪ್ ಪಾಸಿಟಿವ್ ಮನಿ ಮೈಂಡ್ ಸೆಟ್, ಅವಾಯ್ಡ್ ನೆಗೆಟಿವ್ ಸೆಲ್ಫ್ ಟಾಕಿಂಗ್ ಅಬೌಟ್ ಮನಿ. ಹಣದ ಬಗ್ಗೆ ಯಾರೆಲ್ಲ ನೆಗೆಟಿವಿಟಿ ಆಗಿ ಮಾತಾಡ್ತಾರೆ, ಅಥವಾ ಇದು ಆಗೋದಿಲ್ಲ, ಸೊ ಇದು ಮಾಡಿದ್ರೆ ವೇಸ್ಟ್, ಟೈಮ್ ವೇಸ್ಟ್ ಅನ್ನೋರು ಯಾರೆಲ್ಲ ಇರ್ತಾರೆ, ಅವ್ರ ಜೊತೆ ನೀವು ಮಾತಾಡೋದನ್ನ ನಿಲ್ಲಿಸಿ, ನಿಮ್ಮ ಮೈಂಡ್ ಕಾನ್ಸೆಪ್ಟ್ ಅಥವಾ ನಿಮ್ಮ ಗೋಲ್ ಏನಿದೆ ಆ ಗೋಲ್ ವಿಚಾರದ ಬಗ್ಗೆ ಮೋರ್ ಕಾನ್ಸಂಟ್ರೇಷನ್ ಮಾಡಿ, ಜೊತೆಗೆ ಹೆಚ್ಚು ಲರ್ನ್ ಮಾಡಿ, ಆ ವಿಚಾರದ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಇದು ಸರಿ ಆಗ್ತಾ ಇಲ್ಲ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಿಲ್ ಗೆಟ್ ಮೋರ್ ಮನಿ ಅಂತ ಅನ್ಕೊಂಡಿದ್ರೆ ಅದನ್ನ ವಿಡ್ರಾ ಮಾಡಿಬಿಟ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು ಒಂದ್ ವೇಳೆ ವಿಡ್ರಾ ಮಾಡಿದ್ರೆ ಏನ್ ಖರ್ಚಾಗುತ್ತೆ, ಅಥವಾ ಅಲ್ಲೇ ಬಿಟ್ರೆ ಏನ್ ಸಿಗುತ್ತೆ ನಮಗೆ, ಅದೆಲ್ಲ ವೇರಿಯೇಷನ್ಸ್ ನೋಡ್ಕೊಂಡು ನೀವು ವಿಡ್ರಾ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಯಾರೆಲ್ಲ ನೆಗೆಟಿವಿಟಿ ಮಾತಾಡ್ತಾರೆ ಅವರಿಂದ ಸ್ವಲ್ಪ ದೂರ ಇರಿ. ದೂರ ಇದ್ದಷ್ಟು ನಿಮಗೆ ಒಳ್ಳೇದು. ಬಿಕಾಸ್ ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಕಡೆ ಇರುತ್ತೆ, ನಿಮಗೆ ಗ್ರೋತ್ ಕಡೆ ಇದ್ದಾಗ ಸೊ ನಿಮ್ಮ ಹಣ ಹೆಚ್ಚು ಹೆಚ್ಚು ಬೆಳೀತಾ ಹೋಗುತ್ತೆ. ಟೇಕ್ ಕ್ಯಾಲ್ಕುಲೇಟ್ ರಿಸ್ಕ್ ಟು ಅಚೀವ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ನನ್ಗೆ ಉದಾಹರಣೆಗೆ ನಾನು ರಿಟೈರ್ಮೆಂಟ್ ಆದ ನಂತರ, ಅಥವಾ ನಾನು ಎಕ್ಸಾಂಪಲ್ ಕೊಡ್ತಾ ಇರೋಂಥದ್ದು, ರಿಟೈರ್ಮೆಂಟ್ ಆಫ್ಟರ್ 60 ನನಗೆ ಎಷ್ಟು ಬರಬೇಕು ನನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ರೆಗ್ಯುಲರ್ ನನಗೆ ಒಂದು 10,000 ರೂಪಾಯಿ ಬರ್ತಾ ಇದೆ, ಎಕ್ಸ್ಪೆಂಡಿಚರ್ಸ್ ಬರ್ತಾ ಇದೆ ಅಂದ್ರೆ ಆ ಎಕ್ಸ್ಪೆಂಡಿಚರ್ ಆಫ್ಟರ್ 60 ಇಯರ್ಸ್ ಬರಬೇಕು ಅಂತ ಹೇಳಿದ್ರೆ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ತರ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕು. ನಮಗೆ ಎಷ್ಟು ಹಣ ಬೇಕಾಗುತ್ತೆ ಏನು ಅಂತ ಕ್ಯಾಲ್ಕುಲೇಷನ್ ಮಾಡಿ ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತೆ ನಮ್ಮ ಗೋಲ್ನ ಅಚೀವ್ ಮಾಡಕ್ ಒಂದು ಅವಕಾಶ ಸಿಗುತ್ತೆ. ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವಿಟಿ, ನೆಟ್ವರ್ಕ್ ವಿತ್ ಸಕ್ಸಸ್ಫುಲ್ ಪೀಪಲ್. ನೀವು ಆಲ್ವೇಸ್ ಏನಂತ ಹೇಳಿದ್ರೆ, ಸಕ್ಸಸ್ಫುಲ್ ಪೀಪಲ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಅವ್ರು ಹೇಗೆ ಸಕ್ಸಸ್ ಆದ್ರು ಲೈಫಲ್ಲಿ ಅನ್ನೋದ್ರ ಬಗ್ಗೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೆ ಗೊತ್ತಿಲ್ದೇನೆ ಇನ್ನರ್ ಮೈಂಡ್ ಅಲ್ಲಿ ಆ ಒಂದು ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ, ಅಥವಾ ನಾವು ಅದೇ ದಾರಿಲಿ ಹೋಗ್ಬೇಕು, ಅಥವಾ ನಾವು ಗ್ರೋತ್ ಆಗ್ಬೇಕು, ಅಥವಾ ನಾವು ಫೈನಾನ್ಷಿಯಲಿ ಫ್ರೀ ಆಗ್ಬೇಕು ಅನ್ನೋದ್ರ ಬಗ್ಗೆ ಮೈಂಡ್ ಸೆಟ್ ಫಿಕ್ಸ್ ಆಗುತ್ತೆ. ಸೊ ಅದ್ರ ಆಧಾರದ ಮೇಲೆ ನಾವು ನಮ್ಮ ಹಣದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಅಥವಾ ನಮ್ಮ ಪಾಸಿಟಿವಿಟಿ ಬಗ್ಗೆ ಯೋಚನೆ ಮಾಡ್ತೀವಿ, ಅಥವಾ ನಮ್ಮ ಗೋಲ್ ಬಗ್ಗೆ ಯೋಚನೆ ಮಾಡ್ತೀವಿ. ಅದಲ್ದೇನೆ ನಮ್ಮ ನೆಟ್ವರ್ಕ್ ಹೇಗೆ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ಸಕ್ಸಸ್ಫುಲ್ ಪೀಪಲ್ಸ್ ಜೊತೆ ನಾವು ಜಾಸ್ತಿ ಮಿಂಗಲ್ ಆಗ್ಬೇಕು, ಅವ್ರ ಜೊತೆ ಮಾತಾಡ್ತಾ ಇರ್ಬೇಕು, ನಮ್ಮ ನೆಗೆಟಿವಿಟಿನ ಹೋಗ್ಲಾಡ್ಸಕ್ಕೆ ಅವರಿಂದ ನಾವು ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಮತ್ತೆ ಡಿಸಿಪ್ಲಿನ್ಡ್ ಅಂಡ್ ಪೇಷನ್ಸ್. ಮಿಲಿಯನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ರಾತ್ರಿನೇ ಎದ್ದು ಬೆಳಗ್ಗೆನೆ ನಾನು ಮಿಲಿಯನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಇಟ್ ಟೇಕ್ಸ್ ಮಿನಿಮಮ್ 5 to 6 months, 6 years ಅಥವಾ 5 to 10 years ಈ ತರ ಆಗುತ್ತೆ. ಸೊ
ಮಿಲಿಯನೇರ್ ಯಾರು ಅಂತ ಹೇಳಿ ಮಿಲಿಯನೇರ್ ಆಗಿದ್ದು ಅವ್ರು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮಿಲಿಯನೇರ್ ಆಗೋದು ಸೆಕೆಂಡ್ರಿ. ಬಟ್ ನಾವು ಆಸ್ ಎ ಮಿಡಲ್ ಕ್ಲಾಸ್ ಪೀಪಲ್ ಆಗಿದ್ದು ಬೆಳಗಿನ ಎದ್ದು ಕರೋಡ್ಪತಿ ಆಗ್ಲಿ ಮಿಲಿಯನೇರ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗ್ಬೇಕು ಅಂತ ಹೇಳಿದ್ರೆ ಒಂದು ನಮಗೆ ಲಾಟ್ರಿ ವಿನ್ ಮಾಡ್ಬೇಕು ಅಥವಾ ಬೇರೆ ಎಲ್ಲೋ ಗೊತ್ತಿಲ್ಲದೆ ಹಣ ಬಂದು ನಮಗೆ ಸಿಕ್ಕಾಗ ಮಾತ್ರ ನಾವು ಮಿಲಿಯನರ್ ಅಥವಾ ಕರೋಡ್ಪತಿ ಆಗ್ಲಿಕ್ಕೆ ಅವಕಾಶ ಇದೆ. ಅದಾದ್ ಬಿಟ್ರೆ ನಾವು ನಮ್ಮ ಶಕ್ತಿಯಿಂದ ಅಥವಾ ನಮ್ಮ ಬಿಸ್ನೆಸ್ ಇಂದ ಅಥವಾ ನಮ್ಮ ಮೈಂಡ್ ಸೆಟ್ ಇಂದ ಅಥವಾ ನಮ್ಮ ಇನ್ಕಮ್ ಇಂದ ನಾವು ಕರೋಡ್ಪತಿ ಆಗ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಅವಾಗ ನೀವು ಡಿಸಿಪ್ಲಿನ್ ಇರಬೇಕು ಮತ್ತೆ ಪೇಶನ್ಸ್ ಇರಬೇಕು. ಪೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಸಕ್ಸಸ್ ನಿಜವಾಗ್ಲೂ ಕರೋಡ್ಪತಿ ಆಗ್ಲಿಕ್ಕಾಗಲ್ಲ, ಮಿಲಿಯನರ್ ಆಗ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ, ಏನ್ ಅನ್ಕೊಂಡಿದ್ದೀರಾ, ನಿಮ್ಮ ಗೋಲ್ ಏನಿದೆ ಅದೆಲ್ಲ ರೀಚ್ ಆಗ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. 4 ರಿಂದ 5 ವರ್ಷ ಅಥವಾ 4 ರಿಂದ 6 ವರ್ಷ ತಗೊಳುತ್ತೆ. ಡಿಸಿಪ್ಲಿನ್ ಇರಬೇಕು, ಕಂಟಿನ್ಯೂಟಿ ಇರಬೇಕು. ಸೊ ಇದೆಲ್ಲ ನೀವು ಡಿಸಿಪ್ಲಿನ್ ಇದ್ದು ಕಂಟಿನ್ಯೂಟಿ ಇದ್ದಾಗ ಮಾತ್ರ ನೀವು ಕರೋಡ್ಪತಿ ಆಗ್ಲಿಕ್ಕೆ ಅಥವಾ ಮಿಲಿಯನರ್ ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಸೊ ಹಾಗಾಗಿ ಇದೆಲ್ಲ ಏನೆಲ್ಲ ಸ್ಟೆಪ್ಸ್ ಇದೆ ಅದೆಲ್ಲ ಫಾಲೋ ಮಾಡಿ ಡಿಸಿಪ್ಲಿನ್ ಇರ್ಲಿ ಮತ್ತೆ ಕಂಟಿನ್ಯೂಟಿ ಇರ್ಲಿ. ಸೊ ಇದು ಹೇಳ್ತಾ ನಾನು ನನ್ನ ವಿಡಿಯೋ ಇವತ್ತಿನ ಚಾಪ್ಟರ್ ನಾನು ಮುಗಿಸ್ತಾ ಇದ್ದೀನಿ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವ್ಯಕ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾವ್ದಾದ್ರು ವಿಚಾರದ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಾನು ನೋಡ್ಬಿಟ್ಟು ನಿಮ್ಮ ಕಮೆಂಟ್ಗೆ ನಾನು ಕ್ಲಾರಿಫೈ ಮಾಡ್ತೀನಿ, ಜೊತೆಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.